ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಇದೇ ಮೊದಲ ಬಾರಿಗೆ ಸದಾನಂದ ಗೌಡ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಇವತ್ತು ನವದೆಹಲಿಗೆ ತೆರಳಿದ್ದಾರೆ. ಪಕ್ಷದ ಮುಖಂಡರನ್ನ ಭೇಟಿ ಮಾಡಿ ಶುಭಾಶಯ ಕೋರಲು ತೆರಳುತ್ತಿರುವುದಾಗಿ ಸದಾನಂದ ಗೌಡ ತಿಳಿಸಿದ್ದಾರೆ. ಮುಂಜಾನೆ ಸುಬ್ರಹ್ಮಣ್ಯ ನಗರದ ತಮ್ಮ ನಿವಾಸದಿಂದ ಅವರು ಹೊರಟರು. 7:30ಕ್ಕೆ ದೇವನಹಳ್ಳಿ ವಿಮಾನ ನಿಲ್ದಾಣದಿಂದ ಹೊರಟ ಅವರು ಇಂಡಿಯನ್ ಏರ್ಲೈನ್ಸ್ ವಿಮಾನದಲ್ಲಿ ದೆಹಲಿಗೆ ತೆರಳಿದರು. ಅವರು ಪ್ರಧಾನಿ ಸೇರಿದಂತೆ ಹಲವು ಸಂಸದರನ್ನ ಭೇಟಿ ಮಾಡಿ ಸೌಹಾರ್ದಯುತ ಮಾತುಕತೆ ನಡೆಸುವುದಾಗಿ ಹೇಳಿದರು. ಸಚಿವ ಸಂಪುಟಕ್ಕೆ ರೆಡ್ಡಿ ಸಹೋದರರನ್ನ ಸೇರಿಸಿಕೊಂಡಿಲ್ಲ. ಆದರೆ ಅಕ್ರಮ ಗಣಿ ವರದಿಯಲ್ಲಿ ಪ್ರಸ್ತಾಪಿಸಿರುವ ವಿ ಸೋಮಣ್ಣ ಅವರಿಗೆ ಸಚಿವ ಸ್ಥಾನ ನೀಡಲಾಗಿದೆ. ಈ ವಿಷಯ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಅಲ್ಲದೆ ಇನ್ನೊಂದು ಸುತ್ತಿನ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ವರಿಷ್ಠರೊಂದಿಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಸಂಪ್ರದಾಯ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿದ ತಕ್ಷಣ ರಾಷ್ಟ್ರೀಯ ನಾಯಕರನ್ನು ನೋಡೋದು ಮತ್ತು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡೋದು ಮತ್ತು ನಮ್ಮ ರಾಜ್ಯದ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯದಲ್ಲಿ ಅಲ್ಲಿರುವಂತಹ ಮಂತ್ರಿಗಳನ್ನು ಭೇಟಿ ಮಾಡಿ ರಾಜ್ಯದ ಹಿತಾಸಕ್ತಿಗೆ ಪೂರಕವಾದಂಥ ವಿಚಾರಗಳ ಬಗ್ಗೆ ಒಂದು ಚರ್ಚೆ ಮಾಡುವಂಥದ್ದು ಹಿಂದಿಂದ ನಡೆದು ಬಂದ ಸಂಪ್ರದಾಯ. ನಾನು ಮೊನ್ನೆ ಹೋಗಬೇಕಾಗಿತ್ತು. ಈ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ನ ಸ್ವಲ್ಪ ಗೊಂದಲಗಳಿಂದಾಗಿ ಒಂದೆರಡು ದಿನ ತಡ ಆಗಿದೆ. ಮಾಧ್ಯಮದಲ್ಲಿ ನಿನ್ನೆ ಬಂದ್ಬಿಟ್ಟಿದೆ, ಸದಾನಂದ ಗೌಡರು ಡೆಲ್ಲಿಗೆ ಹೋಗಿ ಆಶೀರ್ವಾದ ಪಡ್ಕೊಳ್ಳಿಲ್ಲ ಅಂತ ಹೇಳಿ. ಅದಕ್ಕಾಗಿ ಹೋಗ್ತಾ ಇದ್ದೀನಿ. ರಾಜ್ಯದ ವಿಚಾರಗಳನ್ನು ಚರ್ಚೆ ಮಾಡಿ ಬರ್ತೀನಿ. ಬಂದ ತಕ್ಷಣ ಮತ್ತೆ ಮಾಧ್ಯಮಕ್ಕೆ ಎಲ್ಲ ವಿಚಾರಗಳನ್ನು